ವೆಲ್ಕಮ್ ಟು ಅಮೇಜಿಂಗ್ ದಶಾವತಾರ. ಮೈ ನೇಮ್ ಇಸ್ ರಜಿನಿ. ಸೊ ನಾನು ಇಲ್ಲಿ ನಿಮಗೆ ಅಕೌಂಟೆನ್ಸಿ ಮತ್ತೆ ಯಾವ್ಯಾವ ತರ ಗೇಮ್ಸ್ ಇರುತ್ತೆ, ಯಾವ್ಯಾವ ತರ ಅನಿಮಲ್ಸ್, ಬರ್ಡ್ಸ್, ನಮ್ಮಲ್ಲಿ 40+ ವೆರೈಟೀಸ್ ಬರ್ಡ್ಸ್ ಅಂಡ್ ಅನಿಮಲ್ಸ್ ಇದೆ. ಸೊ ಪ್ರತಿಯೊಂದ್ರ ಬಗ್ಗೆ ನಿಮಗೆ ಗೈಡೆನ್ಸ್ ಸಿಗುತ್ತೆ. ಅಂಡ್ ನೀವು ಅಡ್ವೆಂಚರ್ಸ್ ಎಲ್ಲ ಆಡೋದಾದ್ರೆ ಜಿಪ್ ಲೈನ್, ಸೈಕ್ಲಿಂಗ್, ಬರ್ಮಾ ಬ್ರಿಡ್ಜು, ಫೋಲ್ ವಾಕು, ಆ ಥರ ಎಲ್ಲ ಗೇಮ್ಸ್ ಎಲ್ಲ ಇರುತ್ತೆ. ಸೊ ತುಂಬಾ ಎಲ್ಲ ಬಂದು ಎಂಟರ್ಟೈನ್ಮೆಂಟ್ ಮಾಡ್ಬೋದು. ಸಮ್ಮರ್ ಹಾಲಿಡೇಸ್ ಇದೆ, ಸೊ ಹಂಗಾಗಿ ಎಲ್ಲ ಬನ್ನಿ, ಚೆನ್ನಾಗಿದೆ ಇಲ್ಲಿ. ಓಕೆ, ಥ್ಯಾಂಕ್ ಯು. ಅಷ್ಟೇ. ಬೇರೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ನೀವು? ಬೇರೆ ಏನು ಹೇಳೋದು ಅಂತಂದ್ರೆ, ಮತ್ತೆ ನಮ್ದಲ್ಲಿ ಎಲ್ಲ ಇಷ್ಟು ಅಡ್ವೆಂಚರ್ಸ್ ಗೇಮ್ಸ್ ಇರಲಿಲ್ಲ. ಇವಾಗೆಲ್ಲ ಗೇಮ್ಸ್ ಆಗ್ತಿದ್ದಾರೆ. ಯಾವ್ಯಾವ ತರ ಗೇಮ್ಸ್ ಅಂತ ಹೇಳಿದ್ರೆ ಆರ್ಚರಿ ಇದೆ. ಅಂಡ್ ನೀವು ಇದು ನೋಡೋದಾದ್ರೆ ಶೂಟಿಂಗ್ ಗೇಮ್ಸು, ನೆಟ್ ಬಾಲ್ ಥ್ರೋ, ಅಂಡ್ ಜೀಪ್ ರೈಡು, ಟ್ರಾಂಪಲಿಂಗು, ಆ ಥರ ಎಲ್ಲ ಇರುತ್ತೆ. ಮಕ್ಳನ್ನೆಲ್ಲ ಕರ್ಕೊಂಡ್ಬಂದ್ರೆ ಚೆನ್ನಾಗಿ ಒನ್ ಡೇ ಟ್ರಿಪ್ ಥರನೇ ಎಂಜಾಯ್ ಮಾಡ್ಬೋದು ನೀವು. ಸರ್ ಇಲ್ಲ, ನಾವು ಫಸ್ಟ್ ಟೈಮ್ ಬಂದಿರೋದು. ಇನ್ಸ್ಟಾದಲ್ಲಿ ವಿಡಿಯೋ ನೋಡ್ಕೊಂಡು ನಾವು ಬಂದಿರೋದು. ಓಕೆ ಇದೇ ಫಸ್ಟ್ ಟೈಮ್. ಎಲ್ಲಿಂದ ಬರ್ತಾ ಇರೋ? ನಾವು ದೊಡ್ಡಬಳ್ಳಾಪುರದಿಂದ ದೊಡ್ಡಬಳ್ಳಾಪುರದಿಂದ ಬರ್ತಾ ಇದ್ರಿ. ಸೊ ಈಗ ತಾವು ನೋಡ್ತಾ ಇದ್ರಿ, ಈಗ ಇದು ಈ ಪ್ರಾಣಿ ಬಗ್ಗೆ ಏನು ವಿಷಯ ಸರ್? ನಿಮ್ಮ ಹೆಸರು? ಕುಶಾಲ್. ಇದ್ರ ಬಗ್ಗೆ ಏನು ವಿಷಯ? ಇದು ಯಾವ ರೀತಿ ಸ್ಪೀಶಿಯಸ್ ಏನಿದು? ವರ್ಲ್ಡ್ ಬಿಗ್ಗೆಸ್ಟ್ ಲಿಸರ್ಡ್ ಆಗಿರುತ್ತೆ. ಸೊ ಲಿಸರ್ಡ್ ಕ್ಯಾರೆಕ್ಟರ್ ಅಲ್ಲಿ ಇವ್ರು ಬರ್ತಾರೆ. ಓಕೆ. ಇದು ವರ್ಲ್ಡಲ್ಲೇ ಬಿಗ್ಗೆಸ್ಟ್ ಲಿಸರ್ಡ್ ಅಂತಾನೆ ಇವ್ರು ಫೇಮಸ್ ಆಗಿರ್ತಾರೆ. ಓಕೆ. ಸೊ ಇದು ನೋಡಕ್ ಅಷ್ಟೇ ವಿಕರವಾಗಿ ಭಯಂಕರವಾಗಿ ಕಾಣಿಸ್ತಾ ಇರ್ತಾರೆ ನಿಮಗೆ. Okay. ಪ್ಯೂರ್ ವೆಜಿಟೇರಿಯನ್ ಆಗಿರ್ತಾರೆ. ಇವ್ರು ವೆಜಿಟೇರಿಯನ್ ಇದು. ಹೈಬಿಸ್ಕಸ್ ಫ್ಲವರ್ ಅಂಡ್ ಹೈಬಿಸ್ಕಸ್ ಲೀಫ್ ಅಂದ್ರೆ ಫಸ್ಟ್ ಪ್ರೈವೇಟ್ ಫುಡ್ ಇದಕ್ಕೆ. ಸೊ ಆಮೇಲೆ ಎಲ್ಲ ತರದ ಫ್ರೂಟ್ಸ್, ವೆಜಿಟೇಬಲ್ಸ್ ಎಲ್ಲ ತಿಂತಾರೆ ಅವರು. ಸೊ ಅವ್ರಿಗೆ ಬೈಟಿಂಗ್ ನೇಚರ್ ಅನ್ನೋದು ಬರಲ್ಲ. ಅಕಸ್ಮಾತ್ ಆಗಿ ಕಚ್ಚಿದ್ರೆ ಯು ಶೇಪ್ ಅಲ್ಲಿ ನಮ್ಗೊಂದು ಅಷ್ಟೇ ತರ ಬೀಳುತ್ತೆ. ಓಕೆ. ಸೊ ಟೈಲಲ್ಲಿ ಹೊಡಿತಾರೆ ಅವರು. ನ್ಯಾಚುರಲ್ ಆಗಿ ಕಾಡಲ್ಲಿ ಇರೋವೆಲ್ಲ ಟೈಲಲ್ಲಿ ಹೊಡಿತಾರೆ. ಸೊ ಇಲ್ಲಿ ಟಂಗ್ ಕಾಣಿಸ್ತಾ ಇದೆಯಾ? ಹೌದು, ಕಾಣಿಸ್ತಿದ್ಯಾ? ಎಸ್. ಸೊ ಇಲ್ಲಿ ವರ್ಲ್ಡ್ ಅಲ್ಲಿ ಇರೋದೆಲ್ಲ ಅಲ್ಲಿ ನೀರ್ನ ಸ್ಟೋರ್ ಮಾಡ್ಕೊಳ್ಳುತ್ತೆ. ಸೊ ಕ್ಯಾಮಲ್ಸ್ ಯಾವ ತರ ನೀರ್ನ ಸ್ಟೋರ್ ಮಾಡ್ಕೊಳ್ಳುತ್ತೋ, ಸೊ ಅದು ಇಲ್ಲಿ ನೀರ್ನ ಸ್ಟೋರ್ ಮಾಡ್ಕೊಳ್ಳುತ್ತೆ. ವರ್ಲ್ಡ್ ಅಲ್ಲಿ ಇರೋದಕ್ಕೆ ಯಾವಾಗಲೂ ನೀರು ಸಿಗಲ್ಲ ಅದಕ್ಕೆ. ಸೊ ಅದಕ್ಕೆ ಅದು ಯಾವಾಗಲೂ ಅಲ್ಲಿ ನೀರ್ನ ಸ್ಟೋರ್ ಮಾಡ್ಕೊಳ್ಳುತ್ತೆ. ನಮ್ಮಲ್ಲಿ ಇರೋದು ಆ ಥರ ಸ್ಟೋರ್ ಮಾಡ್ಕೊಳ್ಳಲ್ಲ. ಏನಕ್ಕೆ ಸ್ಟೋರ್ ಮಾಡ್ಕೊಳ್ಳಲ್ಲ ಅಂತಂದ್ರೆ ಇವ್ರ ನೀರು 24 hours ನೀರು ಇರುತ್ತಲ್ಲ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ನಮ್ಮ ಹೆಸರು ಜಾನ್ಸನ್ ಅಂತ. ಸರ್ ತಾವೆಲ್ಲಿಂದ ಬರ್ತಾ ಇದ್ದೀರಿ? ಜಾನ್ಸನ್. ಬೆಂಗಳೂರಿಂದಾನೆ ಬರ್ತೀನಿ. ಬ್ಯಾಂಗ್ಳೂರಿಂದ ಬರ್ತಾ ಇದ್ರಿ. ಸೊ ಅಮೇಜಿಂಗ್ ಪಾರ್ಕ್ ಬಗ್ಗೆ ನಿಮ್ಗೆ ಹೆಂಗ್ ಗೊತ್ತಾಯ್ತಿದೆ? ಅದೇ ನಾನು ಸೋಷಿಯಲ್ ಮೀಡಿಯಾನಲ್ಲಿ ನೋಡಿದೆ, ಇನ್ಸ್ಟಾಗ್ರಾಮ್ ಅಲ್ಲಿ. ಹಾ. ಸೊ ಅದು ಇವತ್ತು ವೀಕೆಂಡ್ ಇತ್ತಲ್ಲ, ಅದಕ್ಕೆ ಮಗುನ ಕರ್ಕೊಂಡ್ಬಂದೆ. ಸೊ ಮಕ್ಕಳ ಸಮೇತ ಬಂದಿದ್ರಿ. ಹೌದು. ಸೊ ನಿಮಗೆ ಏನ್ ಅನಿಸ್ತಾ ಈಗ ಈ ಸ್ಪೀಶೀಸ್ ಬಗ್ಗೆ ನೋಡಿದಾಗ? ಅದೇ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಸ್ವಲ್ಪ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನಮಗೆ ನೋಡೋದಕ್ಕೆ, ಟಚ್ ಮಾಡಿ ಮತ್ತೆ ಅದು ಎಕ್ಸ್ಪೀರಿಯನ್ಸ್ ತಗೊಳ್ಳೋದಕ್ಕೆ ಚೆನ್ನಾಗಿದೆ. ಹೇಳಿ ಮೇಡಮ್, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ. ಇದು ಫಸ್ಟ್ ಟೈಮ್ ಬರ್ತಿದ್ರಿ, ಈಗ ಬಿಗ್ ಲಿಜಾರ್ಡ್, ವರ್ಲ್ಡ್ ಬಿಗ್ಗೆಸ್ಟ್ ಲಿಜಾರ್ಡ್ ಜೊತೆ ಇದೀರಿ. ಏನ್ ಅನಿಸ್ತಾ ಇದೆ ನಮ್ಗೀಗ? ಸ್ವಲ್ಪ ಭಯ ಆಗ್ತದೆ. ಭಯ ಅನಿಸ್ತಾ ಇದೆ. ಓಕೆ. ಹ್ಮ್. ಈಗ ಕುಶಾಲ್ ಹೇಳಿದ್ರು ಸರ್, ಯಾವುದೇ ಕಾರಣಕ್ಕೆ ಇದು ಕಚ್ಚೋದಿಲ್ಲ, ತುಂಬಾ ಮೃದು ಸ್ವಭಾವ ಅಂತ ಹೇಳ್ತಿದ್ದಾರೆ. ಒಂದ್ಸರಿ ಜಸ್ಟ್ ಫೀಲ್ ಮಾಡಿ ನೀವು, ಇದನ್ನ ಟೇಕ್ ಇನ್ ಟಚ್, ನೋ ಇಶ್ಯೂ, ಜಸ್ಟ್ ಟಚ್ ಮಾಡಿ ನೀವು. ನಿಮ್ಮ ಕಡೆ ಟಚ್ ಹಾಗೆ ಇಲ್ಲಿರಿ, ಹಾಗೆ ಇರಿ, ಹಾಗೆ ಇಟ್ಕೊಂಡಿರಿ. ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಹಾಂ, ಹಾಗೆ ಟಚ್ ಮಾಡಿ ನೀವು. ಸೊ ಹೇಗೆ ಅನ್ನಿಸ್ತಾ ಇದೆ ನಿಮಗೆ ಫೀಲಿಂಗು? ನರ್ವಸ್ ಆಗಿದೆ ಸರ್. ನಿಮಗೆ ಇಂಡಿಯನ್ ಫ್ಯಾಂಟೈಲ್ ಪಿಜನ್ ಅಂತ ಕರೀತಾರೆ. ಸೊ ಫ್ಯಾಂಟೈಲ್ ಅಂತ ಏನು ಕರೀತಾರೆ ಅಂದರೆ ಇದೇ ಫೆದರ್ಸ್ಗಳು ನೋಡಿ. ಸೊ ಪಿಕಾಕ್ಸ್ ಎಲ್ಲ ಫೆದರ್ಸ್ ನೋಡಿರ್ತೀರಲ್ಲ, ಅದೇ ಥರ ಇದ್ರ ಫೆದರ್ಸ್ ಬಂದ್ಬಿಟ್ಟು ಯಾವಾಗಲೂ ಓಪನ್ ಅಲ್ಲೇ ಇರುತ್ತೆ. ಸೊ ಇದಕ್ಕೆ ಜಾಸ್ತಿ ಹೊತ್ತು ಹಾರಾಡೋಕ್ಕಾಗಲ್ಲ, ಅಂದರೆ ಹೈಟ್ ಹೋಗೋಕ್ಕಾಗಲ್ಲ ಜಾಸ್ತಿ ಹೊತ್ತು. ಸೊ ಜಾಸ್ತಿ ಹೊತ್ತು ಹಾರಾಡೋಕ್ಕಾಗಲ್ಲ, ಹಿಂದೆ ವೆಯ್ಟ್ ಬರುತ್ತೆ ಇದಕ್ಕೆ. ಸೊ ಅದಕ್ಕೆ ಇದನ್ನು ಜಾಸ್ತಿ ಹೊತ್ತು ಹಾರಾಡೋಕ್ಕಾಗಲ್ಲ. ಇದನ್ನು ಫ್ಯಾನ್ಸಿಗೋಸ್ಕರ ಸಾಕ್ಬೋದು. ಸೊ ಕನ್ನಡದಲ್ಲಿ ಇದನ್ನು ಲಕ್ವಾ ಪಾರಿವಾಳ ಅಂತ ಕರೀತಾರೆ. ಪುನೀತ್ ರಾಜ್ಕುಮಾರ್ ಸರ್ ಮೇಲೆಲ್ಲ ಕುಂತಿದೆ ನೋಡಿದ್ದೀರಾ, ನೀನೇ ರಾಜ್ಕುಮಾರ ಮೂವಿಲೆಲ್ಲ. ಸೊ ಅದೇ ಥರ ಈ ಪಿಜನ್ಗಳು ಅಷ್ಟೇ, ನಾವು ಟ್ರೈನ್ ಮಾಡಿರ್ತೀವಿ ಇದಕ್ಕೆ. ಚಿಕನ್ ಹೆಸರು ಬಂದ್ಬಿಟ್ಟು ನಿಮಗೆ ಸಿಲ್ವರ್ ಸಬ್ರೆಡ್ ಅಂತ ಕರೀತಾರೆ. ಸೊ ಇದ್ರ ನೇಟಿವ್ ಅಂತ ಹೋದಾಗ ನಿಮಗೆ ನಾರ್ತ್ ಅಮೆರಿಕಾ ಆಗಿರುತ್ತೆ. ಲೈಫ್ ಸ್ಪ್ಯಾನ್ ಅಂತ ಹೋದಾಗ 5 to 8 years ಲೈಫ್ ಸ್ಪ್ಯಾನ್ ಇರುತ್ತೆ ಇವ್ರಿಗೂ. ಸೇಮ್ ಚಿಕನ್ಸ್ಗಳಿಗೆಲ್ಲ ಲೈಫ್ ಸ್ಪ್ಯಾನ್ ಬಂದ್ಬಿಟ್ಟು ಸೇಮ್ ಇರುತ್ತೆ. ಫೀಡಿಂಗ್ ಅಂತ ಹೋದಾಗ ನಾನು ಹೇಳಿದ್ನಲ್ಲ, ಸೊ ಕೋಳಿಗಳಿಗೆ ಏನೇ ತಿಂದರೂ ಕರ್ಸ್ಕೊಳ್ಳೋಷ್ಟು ಶಕ್ತಿ ಇರುತ್ತೆ. ಚಿನ್ನ ತಿಂದರೂ ಕರ್ಸ್ಕೊತವೆ. ನಾನು ತಿಂದ್ಬಿಟ್ಟಿದ್ದೀನಿ, ನಾಳೆ ಏನಾದರೂ ಆಗ್ಬೋದಾ ಅಂತ ಯೋಚನೆ ಎಲ್ಲ ಮಾಡಲ್ಲ. ಪೀಸಾಗಿ ತಿಂದ್ಬಿಟ್ಟು ಪೀಸಾಗಿ ಓಡಾಡ್ಕೊಂಡಿರ್ತವೆ. ಸೊ ಇದು ಅಷ್ಟೇ, ಇದು ಟಾಯ್ ಬ್ರೀಡು ನಿಮಗೆ. ಸೊ ಇದನ್ನು ಯಾರು ಹ್ಯೂಮನ್ಸ್ ತಿನ್ನೋಕ್ಕೆ ಇಷ್ಟಪಡಲ್ಲ. ಹೈಲಿ ಬ್ರೀಡ್ ಫಾರ್ ಫ್ಯಾನ್ಸಿ ಪರ್ಪಸ್ ಅಥವಾ ಶೋ ಪರ್ಪಸ್ ಅಂತಲೇ ಹೇಳ್ಬೋದು. ನೋಡಿ, ಇಲ್ಲಿ ಜುಟ್ಟಿಲ್ಲ ತಲೆ ಮೇಲೆ, ಕಾಣಿಸ್ತಿದ್ಯಾ? ಸೊ ಇದು ಬಂದು ಫೀಮೇಲ್ ಆಗಿರುತ್ತೆ. ಇಲ್ಲಿದೆಯಲ್ಲ ತಲೆ ಮೇಲೆ ಜುಟ್ಟು, ಸೊ ಇದು ಬಂದು ಮೇಲ್ ಆಗಿರುತ್ತೆ. ಸೊ ಎಲ್ಲದರಲ್ಲೂ ಫೈಂಡ್ ಔಟ್ ಮಾಡೋಕ್ಕೋಸ್ಕರ ನಿಮಗೆ ಗೊತ್ತಾಗಲಿ ಅಂತಲೇ ಮೇಲು ಫೀಮೇಲ್ ಇಟ್ಟಿರ್ತೀನಿ ನಾನು. ಓಕೆಲ್ಲ ಮ್ಯಾಮ್? ಇದೆಯಲ್ಲ, ಈ ಚಿಕನ್ ಹೆಸರು ಬಂದ್ಬಿಟ್ಟು ನಿಮಗೆ ಸಿಲ್ಕಿ ಚಿಕನ್ ಅಂತ ಕರೀತಾರೆ. ಸೊ ಫೆದರ್ಸ್ ಎಲ್ಲ ನೋಡಿ ತುಂಬ ಸಿಲ್ಕಿ ಆಗಿರೋ ಥರನೇ ಕಾಣಿಸುತ್ತೆ ನಿಮಗೆ ನೋಡೋಕೆ ಕೂಡ. ಸಿಲ್ಕಿ ಚಿಕನ್ ಅಂತಲೇ ಕರೀತಾರೆ. ಸೊ ಇದ್ರ ನೇಟಿವ್ ಅಂತ ಹೋದಾಗ ನಿಮಗೆ ಚೈನಾ ಆಗಿರುತ್ತೆ. ಲೈಫ್ ಸ್ಪ್ಯಾನ್ ಅಂತ ಹೋದಾಗ 5 to 8 years ಲೈಫ್ ಸ್ಪ್ಯಾನ್ ಇರುತ್ತೆ. ಇದು ಹೈಲಿ ಬ್ರೀಡ್ ಫಾರ್ ಫೆದರ್ ಪರ್ಪಸ್. ಸೊ ಫೆದರ್ಸ್ಗೋಸ್ಕರನೇ ಇದು ಬಂದು ಹೈಲಿ ಬ್ರೀಡ್ ಆಗಿರುತ್ತೆ. ಸೊ NCC ಕ್ಯಾಪ್ ನೋಡಿದ್ದೀರಾ? ನೋಡಿಲ್ವಾ? ಸೊ ಅದರಲ್ಲೆಲ್ಲ 3 ಫೆದರ್ಸ್ ಇರುತ್ತಲ್ಲ, ಅದು ಬಂದ್ಬಿಟ್ಟು ಇದೇ ಚಿಕನ್ದಾಗಿರುತ್ತೆ. ಸೊ ಇದ್ರ ಫೆದರ್ಸ್ ಬಂದ್ಬಿಟ್ಟು ಒಂಥರ ವಾಟರ್ ಪ್ರೂಫ್ ಥರ, ಬೇಗ ನೀರಲ್ಲಿ ನೆಂದರೂ ಹಾಳಾಗಲ್ಲ. ಸೊ ಡ್ರೈ ಆಗುತ್ತೆ. ಅದಕ್ಕೆ ಎಷ್ಟೊಂದು ಬಟ್ಟೆಗಳಲ್ಲಿ ಯೂಸ್ ಮಾಡಿರ್ತಾರೆ, ಕ್ಯಾಪ್ಗಳಲ್ಲಿ ಯೂಸ್ ಮಾಡ್ತಾರೆ. ಸೊ ಇದರಲ್ಲಿ ಮೇಲು ಫಿಮೇಲ್ ಯಾವ ಥರ ಫೈಂಡ್ ಔಟ್ ಮಾಡೋದು ಅಂತಂದರೆ
ಸೈಜಲ್ಲಿ ಮತ್ತು ತಲೆ ಮೇಲೆ ಸ್ವಲ್ಪ ಜುಟ್ಟು ಬರುತ್ತೆ. ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ ನಿಮಗೆ, ಇದು ಫೀಮೇಲ್ ನೋಡಿ, ಅದಕ್ಕೆ ಜುಟ್ಟಿಲ್ಲ ತಲೆ ಮೇಲೆ, ಇಲ್ಲಿದೆಯಲ್ಲ ಇದಕ್ಕೆ ನೋಡಿ ಜುಟ್ಟಿದೆ ತಲೆ ಮೇಲೆ ಸ್ವಲ್ಪ. ಸೊ ಇದಕ್ಕೆ ಮೇಲ್ ಆಗಿರುತ್ತೆ. ಸೊ ಇದ್ರ ಸ್ಕಿನ್ ಕಲರ್ ಬಂದ್ಬಿಟ್ಟು ಕಾಲ್ ಹತ್ರ ಕಾಣಿಸ್ತಿದ್ಯಾ ಲೈಟ್ ಶೇಡ್, ಸೊ ಡಾರ್ಕ್ ಬ್ಲ್ಯಾಕ್ ಬರುತ್ತೆ, ಅಂದರೆ ಒಂಥರ ಲೈಟ್ ಶೇಡ್ ಬ್ಲೂ 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 ಕಾಣಿಸ್ತಿದೆಯಲ್ಲ ಕಾಲೆಲ್ಲ, ಸೊ ಆ ಕಲರಲ್ಲೇ ಇರುತ್ತೆ. ಮತ್ತು ಇವ್ರಿಗೆ ಇನ್ನೊಂದು ವಿಶೇಷತೆ ಬಂದ್ಬಿಟ್ಟು 7 ಬೆಳ್ಳು ಕಾಲಲ್ಲೆಲ್ಲ 4 ಬೆಳ್ಳು 5 ಬೆಳ್ಳು ಲಾಸ್ಟ್ ಕೋಳಿಗಳಿಗೆಲ್ಲ, ಆದರೆ ಇದರಲ್ಲಿ ವಿಶೇಷತೆ 2 ಬೆಳ್ಳು ಎಕ್ಸ್ಟ್ರಾ ಬರುತ್ತೆ. ಸೊ ಇವ್ರ ಬ್ರೀಡಲ್ಲೇ ಬರುತ್ತೆ ಆ ಥರ. ಮತ್ತು ಇದೇ ನಮ್ಮ ಹತ್ರ ಇದ್ರಲ್ಲಿ ಮಾತ್ರ ಬಂದಿಲ್ಲ. ಇದೆಯಲ್ಲ ಈ ಚಿಕನ್ ಹೆಸರು ಬಂದ್ಬಿಟ್ಟು ನಿಮಗೆ ಡಕ್ಲೆಕ್ಸ್ ಬ್ರಹ್ಮ ಅಂತ ಕರೀತಾರೆ. ಅದ್ರ ಕಾಲ ಹತ್ರ ನೋಡಿ, ಸೊ ಅದ್ರ ಲೆಗ್ಸ್ ಬಂದ್ಬಿಟ್ಟು ಡಕ್ಸ್ ಥರನೇ ಇರುತ್ತೆ. ಬಾತ್ಕೋಳಿ ಕಾಲು ನೋಡಿದ್ದೀರಾ, ಅದೇ ಥರನೇ ಇದ್ರ ಕಾಲುಗಳು ಇರುತ್ತೆ. ಸೊ ಅದಕ್ಕೆ ಇದನ್ನು ಡಕ್ಲೆಕ್ಸ್ ಬ್ರಹ್ಮ ಅಂತ ಕರೀತಾರೆ. ಇದು ಹೈಲಿ ಬ್ರೀಡ್ ಫಾರ್ ಮೀಟ್ ಪರ್ಪಸ್. ಸೊ ಮೀಟ್ಗೋಸ್ಕರನೇ ಇದನ್ನು ಹೈಲಿ ಬ್ರೀಡ್ ಆಗಿರುತ್ತೆ. ಸೊ ಇದ್ರ ನೇಟಿವ್ ಅಂತ ಹೋದಾಗ ನಿಮಗೆ ಇಂಡೋನೇಷ್ಯಾ ಆಗಿರುತ್ತೆ. ನಿಮಗೆ ಸ್ಟಾರ್ಟಿಂಗಲ್ಲಿ ಒಂದು ಪೆನ್ಸಿಲಿಂಗ್ ಬ್ರಹ್ಮ ತೋರಿಸ್ತೆ ಗ್ಯಾಪ್ನ ಇದೆಯಾ, ಸೊ ಅದೇ ಬ್ರೀಡಲ್ಲಿ ಇವರು ಬರ್ತಾರೆ. ಇವರಲ್ಲಿ ಮೇಲು ಫಿಮೇಲ್ ಫೈಂಡ್ ಔಟ್ ಮಾಡೋದು ಇದೇ ಥರ ಜುಟ್ಟಲ್ಲಿ. ಸೊ ಗೊತ್ತಾಗುತ್ತೆ ನೋಡಿ, ಫಿಮೇಲ್ ಬಂದ್ಬಿಟ್ಟು ಸ್ವಲ್ಪ ಚಿಕ್ಕದಾಗಿ ಬರುತ್ತೆ, ಮೇಲ್ ಮಾತ್ರ ನಂತರ ಗಡಕ್ಕಾಗೆ ದಪ್ಪಗೆ ಗುಂಡಿಗೆ ಬರುತ್ತೆ. ಸೊ ಇವರಲ್ಲಿ ಮೀಟ್ ವೆಯ್ಟ್ ಬಂದ್ಬಿಟ್ಟು 5 ರಿಂದ 15 kg ತೂಕ ಬರ್ತಾರೆ. ಸೊ ಇದ್ರ ಮೀಟ್ ವೆಯ್ಟ್ ಬಂದ್ಬಿಟ್ಟು ಅಲ್ಲಿವರೆಗೂ ತೂಕ ಬರುತ್ತೆ, ಅಂದರೆ ಪುಕ್ಕ ಎಲ್ಲ ಸಮೇತ. ಹಾಗೆ ಇದನ್ನೆಲ್ಲ ಆ ಕಡೆ ದೇಶದಲ್ಲೆಲ್ಲ ಇದನ್ನು ತಿಂತಾರೆ. ಸೊ ಹೆಲ್ತ್ಗೆ ಏನು ಬೆನಿಫಿಟ್ಸ್ ಇಲ್ಲ, ಆದರೆ ನಾವೆಲ್ಲ ಈಗ ಬೈಲರ್ ಕೋಳಿ ಅದೆಲ್ಲ ತಿಂತೀವಲ್ಲ, ಅದೇ ಥರ ಇವರು ಚಟಕ್ಕೋಸ್ಕರ ತಿಂತಾರೆ ಅಷ್ಟೇ, ನಾನ್ ವೆಜ್ ತಿನ್ಬೇಕಲ್ಲ.